Good morning. Today we are going to have our discussion on electric flux. ಈ ಎಲೆಕ್ಟ್ರಿಕ್ ಫ್ಲಕ್ಸ್ನ ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ಮಕ್ಕಳ ನಾವು ಕೆಲವು ವಿಚಾರನ ತುಂಬ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಈಗ ವಿ ಆಲ್ರೆಡಿ ನೋ ದಟ್ ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್. ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್? ವಿ ಟೇಕ್ ಎ ಪಾಸಿಟಿವ್ ಚಾರ್ಜ್ ಆರ್ ಎ ನೆಗೆಟಿವ್ ಚಾರ್ಜ್, ಎ ಸ್ಪೇಸ್ ಏನು ಹೇಳಿ, ಸ್ಪೇಸ್ ಸರೌಂಡಿಂಗ್ ಇಟ್ ಈಸ್ ಕಾಲ್ಡ್ ಆಸ್ ವಾಟ್? ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಗೊತ್ತು. ಸೊ ಸ್ಪೇಸ್ ಅರೌಂಡ್ ಎ ಚಾರ್ಜ್ ವೇರ್ ದ ಎಲೆಕ್ಟ್ರಿಕ್ ಎಫೆಕ್ಟ್ಸ್ ಆರ್ ಫೆಲ್ಟ್. ಇನ್ನೊಂದು ಚಾರ್ಜನ್ನು ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ತಂದರೆ ಐದರ್ ಅದು ರಿಪೆಲ್ ಆಗುತ್ತೆ ಅಥವಾ ಅಟ್ರಾಕ್ಟ್ ಆಗುತ್ತೆ ಡಿಪೆಂಡಿಂಗ್ ಅಪಾನ್ ಇಟ್ಸ್ ಕೈಂಡ್. ಸೊ ಅದ್ರ ಡೆಫಿನೇಷನ್ ನಮಗೆ ಗೊತ್ತು. ಇನ್ನೊಂದು ಸ್ಟೇಟ್ಮೆಂಟ್ನು ಕಲ್ತಿದ್ವಿ, ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ. ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ. ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಕಲ್ತಿದ್ವಿ. ಸರ್, ವಾಟ್ ಈಸ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ? ಇಟ್ ಈಸ್ ವಾಟ್? ಫೋರ್ಸ್ ಆ್ಯಕ್ಟಿಂಗ್ ಆನ್ ಚಾರ್ಜ್. ಫೋರ್ಸ್ ಆ್ಯಕ್ಟಿಂಗ್ ಆನ್ ಚಾರ್ಜ್ ಎಟ್ ಎ ಪಾಯಿಂಟ್. ಒಂದು ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್ನ ಇಂಟೆನ್ಸಿಟಿ ಎಷ್ಟಿದೆ ಅಂದರೆ ಫೋರ್ಸ್ ಆ್ಯಕ್ಟಿಂಗ್ ಆನ್ ಚಾರ್ಜ್ ಆ್ಯಟ್ ದ್ಯಾಟ್ ಪರ್ಟಿಕ್ಯುಲರ್ ಪಾಯಿಂಟ್. ಅಂದರೆ ಇಲ್ಲೊಂದು ಚಾರ್ಜ್ ಇತ್ತು, ಚಾರ್ಜ್ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ಇತ್ತು. ಈ ಯಾವುದೋ ಒಂದು ಪಾಯಿಂಟಲ್ಲಿ ನಾವು ಇನ್ನೊಂದು ಚಾರ್ಜನ್ನು ಇಟ್ಟರೆ ಈ ಚಾರ್ಜ್ ಮೇಲೆ ಎಷ್ಟು ಫೋರ್ಸ್ ಬೀಳ್ತಾ ಇತ್ತು ಅನ್ನೋದೇನು? ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ. ಸೊ ಇವೆರಡೂ ಸ್ಟೇಟ್ಮೆಂಟ್ನ ಅರ್ಥ ಮಾಡ್ಕೊಂಡ್ವಿ. ಈಗ ಈ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರಾಂಗ್ ಇದೆಯೋ ಇಲ್ವೋ ಕಂಡುಹಿಡಿಬೋದು ನಾವು. ಯಾವುದರಿಂದ? ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿಯಿಂದ ಕಂಡುಹಿಡಿಬೋದು. ಆದರೆ ಇದು ಪಾಯಿಂಟಿಗಾಯಿತು. ಓವರ್ ಎನ್ ಏರಿಯಾ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂದರೆ ಹೇಗೆ ಮಾಡೋದು? ಸೊ ಆ ಒಂದು ಕಂಡೀಷನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ವಿ ಆರ್ ಗೋಯಿಂಗ್ ಟು ಸ್ಟಡಿ ಎಲೆಕ್ಟ್ರಿಕ್ ಫ್ಲಕ್ಸ್. ಆಮ್ ಐ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್ ಚಿಲ್ಡ್ರನ್? ಸೊ ಸರ್, ವಾಟ್ ಈಸ್ ದಿಸ್ ಎಲೆಕ್ಟ್ರಿಕ್ ಫ್ಲಕ್ಸ್? ನೀವೇ ಡಿಫೈನ್ ಮಾಡ್ತಿರಂತೆ, ತುಂಬ ಸುಲಭ ಇರುತ್ತೆ. ನಥಿಂಗ್ ಟು ವರಿ, ದಿಸ್ ಇಸ್ ಅನ್ ವೆರಿ ಈಸಿ ಕಾನ್ಸೆಪ್ಟ್ ದಟ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಸೊ ನೋಡಿ, ಇದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸನ್ನು ಕನ್ಸಿಡರ್ ಮಾಡೋಣ. ಓಕೆ, ದಿಸ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ದಿಸ್ ಈಸ್ ಈ ಅರ್ಥ ಆಯ್ತಲ್ಲ? ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿದೆ. ಓಕೆ, ಇಲ್ಲೂ ಕೂಡ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಇಲ್ಲಿ ಕೂಡ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಓಕೆ, ಸೊ ಈಗ ಸರ್, ಈ ಎಲೆಕ್ಟ್ರಿಕ್ ಫೀಲ್ಡ್ಗೂ ಏನು ಡಿಫ್ರೆನ್ಸ್ ಇದೆ ಅಂತ ಕೇಳಿದ್ರೆ ನೀವೇನು ಹೇಳ್ತೀರಾ? ಸರ್, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ವೀಕ್ ಇದೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರಾಂಗ್ ಇದೆ. ಸೊ ಇಲ್ಲೇನಿದೆ? ವೀಕ್ ಇದೆ. ಯಾಕೆ? ಲೈನ್ಸು ದೂರ ಇದೆ. ಇಲ್ಲೇನಿದೆ? ಸ್ಟ್ರಾಂಗ್ ಇದೆ ಅಂತ ಅಂತೀವಿ. ಓಕೆ, ನಾವು ಲುಕ್ ಹಿಯರ್. ಈಗ ಒಂದು ಏರಿಯಾನ ಕನ್ಸಿಡರ್ ಮಾಡೋಣ. ಓಕೆ, ಒಂದು ಏರಿಯಾ ಕನ್ಸಿಡರ್ ಮಾಡೋಣ. ಸೊ ಸ್ಮಾಲ್ ಏರಿಯಾ. ಓಕೆ, ದಿಸ್ ಏರಿಯಾ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದಿಸ್ ಏರಿಯಾ. ಸೊ ಇಷ್ಟು ಸ್ಮಾಲ್ ಏರಿಯಾ ಕನ್ಸಿಡರ್ ಮಾಡಿದೆ. ಈ ಏರಿಯಾದಲ್ಲಿ ಎಷ್ಟು ಲೈನ್ಸ್ ಆಫ್ ಫೋರ್ಸ್ ಹೋಗ್ತಾ ಇದೆ ಇವಾಗ? 1 2 3 ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸು ಇಷ್ಟು ಏರಿಯಾದಲ್ಲಿ ಹೋಗ್ತಾ ಇದೆ. ಈಗ ಇಲ್ಲೂ ಕೂಡ ಅಷ್ಟೇ ಏರಿಯಾ ನಾನು ಕನ್ಸಿಡರ್ ಮಾಡಿದ್ರೆ ಇಲ್ಲೆಷ್ಟು ಹೋಗ್ತಾ ಇದೆ? 1 2 3 4 5 ಲೈನ್ಸ್ ಹೋಗ್ತಾ ಇದೆ. ಸೊ ಈಗ ಇಲ್ಲಿ ಈ ಏರಿಯಾದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಾಯಿತು? ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರಾಂಗ್ ಆಯಿತು. ಈ ಏರಿಯಾದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿದೆ? ವೀಕ್ ಆಗಿದೆ. ಯಾಕೆ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ವೀಕ್ ಆಗಿದೆ? ಯಾಕೆಂದರೆ ಪರ್ಟಿಕ್ಯುಲರ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನಲ್ಲಿ ನಂಬರ್ ಆಫ್ ಲೈನ್ಸ್ ಆಫ್ ಫೋರ್ಸ್ ಕ್ರಾಸಿಂಗ್ ಏನಿದೆ? ಕಡಿಮೆ ಇದೆ. ಇಲ್ಲೇನಿದೆ? ಜಾಸ್ತಿ ಇದೆ. ಐ ಆಮ್ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್? ಓಕೆ, ಸೊ ಈ ಕಾನ್ಸೆಪ್ಟನ್ನೇ ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀವಿ. ವಾಟ್ ಈಸ್ ಎಲೆಕ್ಟ್ರಿಕ್ ಫ್ಲಕ್ಸ್? ನಂಬರ್ ಆಫ್ ಲೈನ್ಸ್ ಆಫ್ ಫೋರ್ಸಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಪಾಸಿಂಗ್ ಥ್ರೂ ಎ ಗಿವನ್ ಕ್ರಾಸ್ ಸೆಕ್ಷನಲ್ ಏರಿಯಾ. ಅದನ್ನು ನಾವೇನಂತ ಕರಿತೀವಿ ಮಕ್ಕಳ? ಎಲೆಕ್ಟ್ರಿಕ್ ಫೀಲ್ಡ್. ಸೊ ದಟ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ನೋಡಿ ಇಲ್ಲಿ. ಸೊ ಬೈ ಡೆಫಿನೇಷನ್ ಏನಿದೆ? ಬೈ ಡೆಫಿನೇಷನ್ ಇದು ದ ಎಲೆಕ್ಟ್ರಿಕ್ ಫ್ಲಕ್ಸ್ through a given area in an electric field represents what? Total number of electric lines of force crossing the area normally. ಈಗಿನ್ನು ಸ್ಟಡಿ ಮಾಡಿದ್ವಿ ಅಲ್ವಾ ನಾವು? ಈಗ ನಾವು ಇವಾಗ ಎಲೆಕ್ಟ್ರಿಕ್ ಫೀಲ್ಡನ್ನ ಕನ್ಸಿಡರ್ ಮಾಡಿದ್ದೀವಿ. ಒಂದು ಪರ್ಪೆಂಡಿಕ್ಯುಲರ್ ಕ್ರಾಸ್ ಸೆಕ್ಷನಲ್ ಏರಿಯಾ ಕನ್ಸಿಡರ್ ಮಾಡಿದ್ವಿ. ಈಗ ಇದ್ರದ್ದು ಡೆಫಿನೇಷನ್ ಬರೆಯೋಣ. ಓಕೆ, ಸೊ ವಾಟ್ ಈಸ್ ಎಲೆಕ್ಟ್ರಿಕ್ ಫ್ಲಕ್ಸ್? ಸಿ, ನಂಬರ್ ಆಫ್ ಲೈನ್ಸ್ ಆಫ್ ಫೋರ್ಸಸ್ ಕ್ರಾಸಿಂಗ್ ಎ ಪರ್ಟಿಕ್ಯುಲರ್ ಕ್ರಾಸ್ ಸೆಕ್ಷನಲ್ ಏರಿಯಾ. ಈಗ ಈ ಕ್ರಾಸ್ ಸೆಕ್ಷನಲ್ ಏರಿಯಾನ ಎಷ್ಟು ಲೈನ್ಸ್ ಕ್ರಾಸ್ ಆಗ್ತಾ ಇದೆ? 1 2 3 ಅಲ್ವಾ? ಸೊ ಫ್ಲಕ್ಸ್ ಎಷ್ಟಿದೆ ಇಲ್ಲಿ? ಈ ಏರಿಯಾದಲ್ಲಿ 4 ಲೈನ್ಸ್ ಪಾಸ್ ಆಗೋಷ್ಟು ಫ್ಲಕ್ಸ್ ಇದೆ. ಸೊ ಅದನ್ನು ಹೇಗೆ ಡಿಫೈನ್ ಮಾಡ್ತೀವಿ? The flux through a given area in electric field represents what? Flux represents what? Total number of electric lines of forces. Total number of electric lines of forces crossing the ಕ್ರಾಸ್ ಸೆಕ್ಷನಲ್ ಏರಿಯಾ ನಾರ್ಮಲಿ. ಏರಿಯಾನ ನಾರ್ಮಲ್ ಆಗಿ ಕ್ರಾಸ್ ಮಾಡ್ತಾ ಇರಬೇಕು. ಸೊ ಅದನ್ನು ನಾವೇನಂತ ಕರಿತೀವಿ? ಫ್ಲಕ್ಸ್ ಅಂತ ಕರಿತೀವಿ. ಓಕೆ, ಸೊ ಫ್ಲಕ್ಸನ್ನು ಡಿಫೈನ್ ಮಾಡಿದ್ವಿ ಈಗ. ಸೊ ಇಟ್ಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಹಿಯರ್ ವಿ ಹ್ಯಾವ್ ಮೆನ್ಷನ್ಡ್ ಇಟ್ಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಏನು ಸ್ಕೇಲಾರ್ ಕ್ವಾಂಟಿಟಿ ಅಂದರೆ ನೀವು ನೀಟಾಗಿ ಅಬ್ಸರ್ವ್ ಮಾಡಿ ಅಲ್ಲಿ. ಸೊ ನಮಗಿಲ್ಲಿ
ಪರ್ಟಿಕ್ಯುಲರ್ ಏರಿಯಾದಲ್ಲಿ ಎಷ್ಟು ಲೈನ್ಸ್ ಕ್ರಾಸ್ ಆಗ್ತಿದೆ ಅನ್ನೋದು ಬೇಕೇ ಹೊರತು ಅದು ಯಾವ ಡೈರೆಕ್ಷನಲ್ಲಿ ಕ್ರಾಸ್ ಆಗ್ತಿದೆ ಅನ್ನೋದು ನಮಗೆ ಬೇಕಾಗಿಲ್ಲ. ಸೊ ವಾಟ್ ಈಸ್ ದಿಸ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಸೊ ಸ್ಕೇಲಾರ್ ಕ್ವಾಂಟಿಟಿ ಫ್ಲಕ್ಸ್, ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಈಗ ಇದನ್ನು ನೆಕ್ಸ್ಟ್ ನಾವು ಕ್ವಾಲಿಟೇಟಿವ್ ಆಗಿ ಡಿಫೈನ್ ಮಾಡಬೇಕು. ಫ್ಲಕ್ಸ್ ಯಾವಾಗ ಜಾಸ್ತಿ ಆಗುತ್ತೆ, ಫ್ಲಕ್ಸ್ ಯಾವಾಗ ಕಮ್ಮಿ ಆಗುತ್ತೆ. ಬನ್ನಿ ಮಕ್ಕಳ, ಈ ಫಿಗರ್ನ ಅಬ್ಸರ್ವ್ ಮಾಡಿ. ಸೊ ದಿಸ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಇದನ್ನು ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಇದು ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಏನು ಡಿಫ್ರೆನ್ಸ್ ಇದೆ ಆಲ್ರೆಡಿ ನಾವು ಸ್ಟಾರ್ಟಿಂಗಲ್ಲಿ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಸ್ವಲ್ಪ ವೀಕ್ ಇದೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಸ್ವಲ್ಪ ಸ್ಟ್ರಾಂಗ್ ಇದೆ. ಯಾಕೆ? ಲೈನ್ಸ್ ಆಫ್ ಫೋರ್ಸಸ್ ದೂರ ಇದ್ದರೆ ಎಲೆಕ್ಟ್ರಿಕ್ ಫೀಲ್ಡ್ ಕಡಿಮೆ ಇರುತ್ತೆ, ಲೈನ್ಸ್ ಆಫ್ ಫೋರ್ಸಸ್ ಹತ್ತಿರ ಇದ್ದರೆ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ. ಓಕೆ, ಸೊ ನಾವು ಇವಾಗ ಇಲ್ಲಿ ಒಂದು ಕ್ರಾಸ್ ಸೆಕ್ಷನ್ ಏರಿಯಾನ ತೊಗೊಳ್ಳೋಣ ಡಿಸ್ಕಸ್ ಮಾಡಲಿಕ್ಕೆ. ಈಗ ಫಸ್ಟ್ ಒಂದು ಕ್ರಾಸ್ ಸೆಕ್ಷನ್ ಏರಿಯಾ ತೊಗೊಂಡೆ, ಇಷ್ಟು ಕ್ರಾಸ್ ಸೆಕ್ಷನ್ ಏರಿಯಾ ತೊಗೊಂಡೆ. ಈ ಕ್ರಾಸ್ ಸೆಕ್ಷನ್ ಏರಿಯಾದಲ್ಲಿ ಎಷ್ಟು ಫ್ಲಕ್ಸ್ ಪಾಸ್ ಆಗ್ತದೆ? 1 2 3 4. ಓಕೆ, ಇವಾಗ ನಾನೇನಾದರೂ ಕ್ರಾಸ್ ಸೆಕ್ಷನಲ್ ಏರಿಯಾನ ಜಾಸ್ತಿ ಮಾಡಿದರೆ ಲೈನ್ಸ್ ಆಫ್ ಫೋರ್ಸ್ ಹೋಗ್ತಿರೋದು ಜಾಸ್ತಿ ಆಯಿತು ಅದರೊಳಗೆ. ಎಸ್, ಅಂದರೆ ಏರಿಯಾನ ಜಾಸ್ತಿ ಮಾಡಿದರೂ ಕೂಡ ಎಲೆಕ್ಟ್ರಿಕ್ ಫ್ಲಕ್ಸ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ಏರಿಯಾ ಇನ್ಕ್ರೀಸ್ ಮಾಡಿದರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಏನಾಯಿತು? ಜಾಸ್ತಿ ಆಯಿತು. ಓಕೆ, ಇಲ್ಲಿ ನೋಡೋಣ, ಇಲ್ಲಿ ಇಷ್ಟೇ ಚಿಕ್ಕ ಏರಿಯಾ ಕನ್ಸಿಡರ್ ಮಾಡೋಣ. ಇಷ್ಟು ಚಿಕ್ಕ ಏರಿಯಾ ಕನ್ಸಿಡರ್ ಮಾಡಿದ್ದೀನಿ. ಸೇಮ್ ಇಲ್ಲೆಷ್ಟೇ ಇರುತ್ತೋ ಇಲ್ಲೂ ಅಷ್ಟೇ ಏರಿಯಾನ ಕನ್ಸಿಡರ್ ಮಾಡಿದೆ. ಇಲ್ಲಿ ಎಷ್ಟು ಫ್ಲಕ್ಸ್ ಹೋಗ್ತಾ ಇದೆ? ಫ್ಲಕ್ಸ್ ಅಂದ್ರೇನು? ಲೈನ್ಸ್ ಆಫ್ ಫೋರ್ಸಸ್ ಪರ್ ಕ್ರಾಸ್ ಸೆಕ್ಷನಲ್ ಏರಿಯಾ. ಇಷ್ಟು ಚಿಕ್ಕ ಏರಿಯಾದಲ್ಲಿ 1 2 3 4 5 6 ಲೈನ್ಸ್ ಪಾಸ್ ಆಗ್ತಾಯಿದೆ. ಇಲ್ಲೆಷ್ಟು ಪಾಸ್ ಆಗ್ತಿತ್ತು ಈ ಏರಿಯಾದಲ್ಲಿ? 1 2 3 4. ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಆದರೂ ಕೂಡ ಫ್ಲಕ್ಸ್ ಜಾಸ್ತಿ ಆಗುತ್ತೆ. ಸೊ ಎರಡು ಅಂಡರ್ಸ್ಟ್ಯಾಂಡಿಂಗ್ ನಮ್ಗೆ ಏನು ಬಂತು? ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಆದರೂ ಕೂಡ ಜಾಸ್ತಿ ಆಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಆದರೂ ಫ್ಲಕ್ಸ್ ಜಾಸ್ತಿ ಆಗುತ್ತೆ. ಫ್ಲಕ್ಸ್ ಯಾವಾಗ ಜಾಸ್ತಿ ಆಗುತ್ತೆ? ಏರಿಯಾ ಜಾಸ್ತಿ ಆದರೂ ಆಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಜಾಸ್ತಿ ಆದರೂ ಆಗುತ್ತೆ. ಸೊ ದ್ಯಾಟ್ಸ್ ವಾಟ್ ವಿ ಹ್ಯಾವ್ ಡಿಫೈನ್ಡ್ ಹಿಯರ್. ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಆ್ಯನ್ ಏರಿಯಾ ಈಸ್ ಡಿಫೈನ್ಡ್ ಆ್ಯಸ್ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ E and area of cross section ds perpendicular to the field, that is phi is equal to E into area perpendicular to E. So are we clear with this concept? Next we are going to study this in more details. I want you to understand this area vector. So what is this area vector? Area vector, it's a vector drawn along positive normal which gives direction and magnitude of the corresponding surface area. ಈಗ ನೋಡಿ ಮಕ್ಕಳ, ಈ ಸರ್ಫೇಸ್ ಕಾಣ್ತಾ ಇದೆ ಅಲ್ವಾ ಈ ಬೋರ್ಡಿಂದು? ಈ ಬೋರ್ಡಿನ ಡೈರೆಕ್ಷನ್ ಯಾವ ಕಡೆ ಇದೆ? ಈ ಕಡೆ ಇದೆ. ಅಕಸ್ಮಾತ್ ನಾನು ಅದನ್ನು ಈ ಥರ ಟಿಲ್ಟ್ ಮಾಡಿದೆ ಅಂತ ಇಟ್ಕೊಳ್ಳಿ, ನಿಮಗೆ ಇವಾಗ ಬೋರ್ಡ್ ಕಾಣ್ತಾ ಇದೆಯಾ? ಇಲ್ಲ. ಸೊ ಈಗ ಬೋರ್ಡ್ ಯಾವ ಡೈರೆಕ್ಷನಲ್ಲಿದೆ? ಬೋರ್ಡ್ ಬಂದು ಈ ಡೈರೆಕ್ಷನ್ ಇದೆ. ಅಕಸ್ಮಾತ್ ನಾನು ಈ ಥರ ತಿರುಗಿಸಿದ್ರೆ ಬೋರ್ಡಿನ ಡೈರೆಕ್ಷನ್ ಯಾವ ಥರ ಇರುತ್ತೆ? ಈ ಥರ ಇರುತ್ತೆ. ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ? ಆ್ಯಕ್ಚುಲಿ ಏರಿಯಾ ವೆಕ್ಟರ್ ಕ್ವಾಂಟಿಟಿ ಅಲ್ಲ. ಲಾರ್ಜ್ ಅಮೌಂಟ್ ಆಫ್ ಏರಿಯಾ ತಗೊಂಡಾಗ ನಾವು ಅದನ್ನು ಸ್ಕೇಲಾರ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಸ್ಮಾಲ್ ಏರಿಯಾ ತಗೊಂಡಾಗ ಕೆಲವು ಕ್ಯಾಲ್ಕುಲೇಷನ್ಗಳಿಗೆ ಏರಿಯಾನ ನಾವು ವೆಕ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ದಿಸ್ ಕನ್ಸಿಡರ್ ಸ್ಯೂಡೋ ವೆಕ್ಟರ್ಸ್. ಅದು ನಮ್ಮ ಸ್ಕೋಪಲ್ಲಿಲ್ಲ, ಸೊ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಈಗ ನೋಡಿ, ಇಲ್ಲೊಂದು ಪರ್ಟಿಕ್ಯುಲರ್ ಏರಿಯಾ ಇದೆ ಅಂತ ಇಟ್ಕೊಳ್ಳೋಣ. ಈ ಏರಿಯಾ ಇಲ್ಲಿ ಬಂತು. ಈ ಏರಿಯಾ ಈ ಥರ ಬಂದರೆ ಇದು ಯಾವ ಡೈರೆಕ್ಷನ್ ಇದೆ ಈ ಏರಿಯಾ? ಓಕೆ, ದಿಸ್ area is in the direction, in this direction. So how do we give this direction? ನೋಡಿ, ಇಲ್ಲಿ ಸರ್ಫೇಸ್ ಏರಿಯಾಗೆ ಒಂದು ಪರ್ಪೆಂಡಿಕ್ಯುಲರ್ನ, ಇದೇ ಸರ್ಫೇಸ್ ಏರಿಯಾ ತಗೊಳ್ಳಿ, ಇದಕ್ಕೆ ನಾನು ಪರ್ಪೆಂಡಿಕ್ಯುಲರ್ ಇಂದ ಪಾಸಿಟಿವ್ ಡೈರೆಕ್ಷನ್ ಹೇಳಿದ್ರೆ ಏನು ಸಿಕ್ಕುತ್ತೆ ನಮಗಿದು? ಎಸ್, ಏರಿಯಾ ವೆಕ್ಟರ್. ಸೊ ಇಲ್ಲಿ ಇದೇನಿದು? ಏರಿಯಾ ವೆಕ್ಟರ್. This is area vector. And what is this area? Am I clear with this concept? ತುಂಬ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ. ಏರಿಯಾ ಮತ್ತು ಏರಿಯಾ ವೆಕ್ಟರಲ್ಲಿ ಡಿಫ್ರೆನ್ಸ್ ಉಂಟು. ಈಗ ಒಂದು ಕೆಲಸ ಮಾಡೋಣ, ಇದೊಂದು ಸರ್ಫೇಸ್ ಏರಿಯಾ ಅಂತ ಇಟ್ಕೊಳ್ಳೋಣ. ಇದು ಸರ್ಫೇಸ್ ಏರಿಯಾ. ಸರ್, ಇದ್ರದ್ದು ಡೈರೆಕ್ಷನ್ ಯಾವ ಕಡೆ ಇದೆ? ಪರ್ಪೆಂಡಿಕ್ಯುಲರ್ ಟು ದಟ್ ಸರ್ಫೇಸ್. ಈಗ ಇಲ್ಲೊಂದು ಸರ್ಫೇಸ್ ಇದೆ. ಈ ಸರ್ಫೇಸಿನ ಡೈರೆಕ್ಷನ್ ಯಾವ ಕಡೆ? ಪರ್ಪೆಂಡಿಕ್ಯುಲರ್ಲಿ ಔಟ್ವರ್ಡ್ಸ್. ಇಲ್ಲಿ ಪರ್ಪೆಂಡಿಕ್ಯುಲರ್. ಓಕೆ, ಸೊ ಈಗ ಅಕಸ್ಮಾತ್ ಏರಿಯಾ ಈ ಥರ ಇತ್ತು ಅಂತ ಇಟ್ಕೊಳ್ಳೋಣ. ಏರಿಯಾ ಈ ಥರ ಇದೆ ಅಂದರೆ ಈ ಥರ ಇಮ್ಯಾಜಿನ್ ಮಾಡ್ಕೊಬೋದು ನೀವು ನೋಡಿ ಇಲ್ಲಿ. ಸೊ ಇದು ನಿಮಗೊಂದು ಐಡಿಯಾ ಬರಲಿ ಅಂತೇಳಿ ಮಾಡಿದ್ದೀನಿ. ಇದೊಂದು ಏರಿಯಾ. ಓಕೆ, ಇದೊಂದು ಏರಿಯಾ ಅಲ್ವಾ? ಈ ಏರಿಯಾದು ಡೈರೆಕ್ಷನ್ ಯಾವ ಕಡೆ ಇರುತ್ತೆ? ಈ ಏರಿಯಾ ಡೈರೆಕ್ಷನ್ ಯಾವ ಕಡೆ ಇದೆ ನೋಡಿ? ಈ ಥರ ಇರುತ್ತೆ. ಈ ಥರ ಈ ಸರ್ಫೇಸ್ ಏರಿಯಾ ಡೈರೆಕ್ಷನ್ ಇದು, ಈ ಸರ್ಫೇಸ್ ಏರಿಯಾ ಡೈರೆಕ್ಷನ್ ಇದು. ಸೊ ಈ ಸೈಡಿಂದ ಏರಿಯಾ ವೆಕ್ಟರ್ ಕೇಳಿದ್ರೆ ಈ ಡೈರೆಕ್ಷನ್ಗೆ, ಈ ಸೈಡಿಂದ ಏರಿಯಾ ವೆಕ್ಟರ್ ಕೇಳಿದ್ರೆ ಈ ಡೈರೆಕ್ಷನ್ಗೆ. ಇದ್ರದ್ದು ಏರಿಯಾ ವೆಕ್ಟರ್ ಯಾವ ಕಡೆ?
this direction. Okay, so generally positive ಅಲ್ಲಿ ತೊಳ್ತೀವಿ, so that's why I have taken this side. Okay, area vector. ಈಗ ನಿಮಗೊಂದು ಕಾನ್ಸೆಪ್ಟ್ ತುಂಬ ಗಮನ ಕೊಟ್ಟು ಅರ್ಥ ಮಾಡ್ಕೋಬೇಕು. ನೋಡಿ, ಇಲ್ಲಿ ಏರಿಯಾ ಮತ್ತು ಏರಿಯಾ ವೆಕ್ಟರ್ ಮಧ್ಯೆ ಆ್ಯಂಗಲ್ ಎಷ್ಟಿರುತ್ತೆ? ಎಸ್, 90 ಡಿಗ್ರಿ. ಇಲ್ಲೂ ಕೂಡ ಎಷ್ಟಿದೆ? 90 ಡಿಗ್ರಿ. ಸೊ ವಾಟ್ ಈಸ್ ದಿಸ್ ಏರಿಯಾ ವೆಕ್ಟರ್? ಏರಿಯಾ ವೆಕ್ಟರ್ ಇಸ್ ಎ ವೆಕ್ಟರ್ ಡ್ರಾನ್ ಅಲಾಂಗ್ ಪಾಸಿಟಿವ್ ನಾರ್ಮಲ್. ನೋಡಿ, ಪಾಸಿಟಿವ್ ಡೈರೆಕ್ಷನಲ್ಲಿ ಜನರಲಿ ರೆಪ್ರೆಸೆಂಟ್ ಮಾಡ್ತೀವಿ. ಯಾಕೆಂದರೆ ಅದನ್ನು ನೆಗೆಟಿವ್ ಡೈರೆಕ್ಷನ್ಗೆ ಅಂತ ತೊಗೊಂಡ್ರೆ ನಮಗೆ ಕೆಲವು ಸರಿ ಚೇಂಜಸ್ ಬರುತ್ತೆ, ನೆಗೆಟಿವ್ ವ್ಯಾಲ್ಯೂ ಇಂಡ್ಯೂಸ್ ಆಗುತ್ತೆ, ನಮ್ಗೆ ಅದು ಬೇಕಿಲ್ಲ. ಇದು ನಾವು ಏರಿಯಾ ಕ್ಯಾಲ್ಕುಲೇಟ್ ಮಾಡಬೇಕಿದ್ರೆ ಆಮೇಲೆ ಹೇಳ್ತೀನಿ ನಾನು ಡೀಟೇಲಾಗಿ ನಿಮಗೆ. ಓಕೆ, ಸೊ ದಿಸ್ ಈಸ್ ಏರಿಯಾ ವೆಕ್ಟರ್, ದಿಸ್ ಈಸ್ ಏರಿಯಾ ವೆಕ್ಟರ್. ಈ ಬೋರ್ಡಿನ ಏರಿಯಾ ವೆಕ್ಟರ್ ಏನು? ಇದು ಏರಿಯಾ ವೆಕ್ಟರ್. ಓಕೆ ಸರ್, ಬೋರ್ಡ್ ಈ ಥರ ಇದೆಯಲ್ಲ, ಆವಾಗ ಏರಿಯಾ ವೆಕ್ಟರ್ ಯಾವುದು? ಇದು ಏರಿಯಾ ವೆಕ್ಟರ್. ಸರ್, ಅಕಸ್ಮಾತ್ ಹೀಗಿದ್ರೆ ಏರಿಯಾ ವೆಕ್ಟರ್ ಯಾವುದು? ಇದು ಏರಿಯಾ ವೆಕ್ಟರ್. ಆಮೇಲೆ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್. ಸೊ ದಟ್ ಈಸ್ ಏರಿಯಾ ವೆಕ್ಟರ್. ಇದನ್ನು ತುಂಬ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಏರಿಯಾ ವೆಕ್ಟರ್ gives direction and magnitude of corresponding surface area. ಏರಿಯಾ ವೆಕ್ಟರ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ಏರಿಯಾ. ಸೊ ಅದೊಂದು ಕಾನ್ಸೆಪ್ಟನ್ನು ನೀವು ಅರ್ಥ ಮಾಡ್ಕೋಬೇಕು. ಇನ್ನೊಂದು ಕಾನ್ಸೆಪ್ಟನ್ನು ನಾನು ನಿಮ್ಮ ಮಕ್ಕಳಲ್ಲಿ ಸೂಕ್ಷ್ಮವಾಗಿ ಹೇಳಿರ್ತೀನಿ, ನೆನಪಲ್ಲಿ ಇಟ್ಕೊಂಡಿರಿ. ಈಗ ಅಕಸ್ಮಾತ್ ಇದು ಎಕ್ಸ್ ಡೈರೆಕ್ಷನ್ ಅಂತ ಇಟ್ಕೊಳ್ಳೋಣ. ಓಕೆ, ಎಕ್ಸ್ ಡೈರೆಕ್ಷನ್. ಈಗ ಇಲ್ಲೊಂದು ಏರಿಯಾ ಇದೆ, ಈ ಥರದ್ದು ಏರಿಯಾ ಕನ್ಸಿಡರ್ ಮಾಡಿದ್ದೀವಿ. ಓಕೆ, ಈ ಥರ ಏರಿಯಾನ ಕನ್ಸಿಡರ್ ಮಾಡಿದ್ದೀವಿ. ಈ ಥರ ಇಮ್ಯಾಜಿನ್ ಮಾಡ್ಕೋಬೋದು. ಈ ಥರ ಇದು ಎಕ್ಸ್ ಆ್ಯಕ್ಸಿಸ್ಸು, ಇದು ಏರಿಯಾ ಕನ್ಸಿಡರ್ ಮಾಡಿದ್ದೀವಿ. ಸೊ ಇದ್ರದ್ದು ಏರಿಯಾ ವೆಕ್ಟರ್ ಯಾವ ಕಡೆ ಬರುತ್ತೆ? ಈ ಕಡೆ ಬರುತ್ತೆ ಏರಿಯಾ ವೆಕ್ಟರ್. ಈ ಏರಿಯಾ ವೆಕ್ಟರ್ನ ನಾವೇನು ಅಂದ್ಕೊಳ್ಳೋಣ? ಡಿ ಎಸ್ ವೆಕ್ಟರ್, ಡಿ ಎಸ್ ಅಂದ್ಕೊಳ್ಳೋಣ. ಡಿ ಎಸ್ ಅಂದರೆ ಸ್ಮಾಲ್ ಏರಿಯಾ. ಈ ಸ್ಮಾಲ್ ಏರಿಯಾ ವೆಕ್ಟರ್ ಈ ಕಡೆ ಇದೆ. ಇದೇನಿದು? ಆ್ಯಂಗಲ್ ಥೀಟಾ. ಸೊ ಈಗ ಇದನ್ನು ರಿಸಾಲ್ವ್ ಮಾಡಿದ್ರೆ ಈ ಸೈಡ್ಗೆ ಏನು ಬರುತ್ತೆ? ಡಿ ಎಸ್ ಕಾಸ್ ಥೀಟಾ. ಈ ಡಿ ಎಸ್ ಕಾಸ್ ಥೀಟಾ ಏನು ಕೊಡುತ್ತೆ? ನಾವು ಈ ಡೈರೆಕ್ಷನಿಂದ ನೋಡಿದರೆ ನಮಗೆ ಎಷ್ಟು ಏರಿಯಾ ಕಾಣುತ್ತೆ? ಇಷ್ಟು ಏರಿಯಾ ಕಾಣುತ್ತೆ. ಈ ಏರಿಯಾ ಎಷ್ಟಿದೆ? ಡಿ ಎಸ್ ಕಾಸ್ ಥೀಟಾ ಅಷ್ಟಿದೆ. ಇದನ್ನು ನೆನ್ಪಿಟ್ಕೊಂಡಿರಿ. ಆಮೇಲೆ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್? ಥ್ಯಾಂಕ್ ಯು. See, we have two conditions. In one condition, this is electric field and area of cross section is exactly perpendicular. This is the area. So area ಎಕ್ಸಾಕ್ಟ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಆವಾಗ ಫ್ಲಕ್ಸ್ ಎಷ್ಟು? ತುಂಬ ಸುಲಭ ಡಿಫೈನ್ ಮಾಡೋದು. ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು, ಇಲ್ಲಿ ಆಲ್ರೆಡಿ ಬರೆದಿದ್ದೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಏರಿಯಾ ಪರ್ಪೆಂಡಿಕ್ಯುಲರ್. ಏರಿಯಾ ಪರ್ಪೆಂಡಿಕ್ಯುಲರ್ ಟು electric field. Electric field. Electric field. ಓಕೆ. ಆದರೆ ಅಕಸ್ಮಾತ್ ಸರ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಪರ್ಪೆಂಡಿಕ್ಯುಲರ್ ಇರಲಿಲ್ಲ, ಒಂದು ಆ್ಯಂಗಲಲ್ಲಿ ಇನ್ಕ್ಲೈನ್ ಆಗಿತ್ತು, ಅವಾಗ ಏನು ಮಾಡೋದು? ಓಕೆ, ಅದನ್ನು ನೋಡೋಣ ಬನ್ನಿ. ನೋಡಿ, ಇಲ್ಲಿ ಇದು ಎಲೆಕ್ಟ್ರಿಕ್ ಫೀಲ್ಡ್. ಸೊ ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಆ್ಯಂಡ್ ನಾವ್ ವಿ ಹ್ಯಾವ್ ಎನ್ area of cross section which is like this. Let me take you in this direction. So this is the area of cross section. Now this area of cross section is in this direction. Okay, so this is the area which is in this direction. So adana ee tara imagine ಮಾಡ್ಕೊಳ್ಳಿ. ಇದು electric field lines. So this is electric field lines and this is the area. ಈ ಥರ ಇಲ್ಲ, ಈ ಥರ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ಗೆ ಒಂದು ಸ್ವಲ್ಪ ಟಿಲ್ಟ್ ಆಗಿದೆ ಏರಿಯಾ. ಓಕೆ, ಆ್ಯಂಡ್ ದಿಸ್ ಈಸ್ ದ ಏರಿಯಾ ವೆಕ್ಟರ್ ವಿಚ್ ಗಿವ್ಸ್ ದಿ ಡೈರೆಕ್ಷನ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್. ನಾವ್ ಲುಕ್ ಹಿಯರ್, ದಿಸ್ ಈಸ್ ಥೀಟಾ. ದಿಸ್ ಏರಿಯಾ ವೆಕ್ಟರ್ ಮೇಕ್ಸ್ ಎನ್ ಆ್ಯಂಗಲ್ ವಿತ್ ಎಲೆಕ್ಟ್ರಿಕ್ ಫೀಲ್ಡ್. ನಾವ್ ವಾಟ್ ಈಸ್ ಫ್ಲಕ್ಸ್? ನಾವ್ ದ ಫ್ಲಕ್ಸ್ ಇಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್. Electric field, I don't need a vector here, that I will define later. Electric field into ds cos theta. ನಾನು ಆಗಲೇ ನಿಮಗೆ ಡಿಫೈನ್ ಮಾಡಿದ್ದೆ ಮಕ್ಕಳ, ಇಲ್ಲಿಂದ ಇಲ್ಲಿಗೆ ಕಾಣೋದು ಎಷ್ಟು ಏರಿಯಾ ಕಾಣ್ತಾ ಇರುತ್ತೆ? ds cos theta ಅಷ್ಟು ಏರಿಯಾ ಕಾಣ್ತಾ ಇರುತ್ತೆ. ಅಂದರೆ ಈ ಥರ ಏರಿಯಾ ಟಿಲ್ಟ್ ಆಗಿದ್ದಾಗ ನೋಡಿ, ಏರಿಯಾ ಟಿಲ್ಟ್ ಆಗಿದ್ದಾಗ, ಲೆಟ್ ಮಿ ಶೋ ಯು, ಏರಿಯಾ ಈ ಥರ ಟಿಲ್ಟ್ ಆಗಿದ್ದಾಗ ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ಗೆ ಪರ್ಪೆಂಡಿಕ್ಯುಲರ್ ಆಗಿರೋ ಏರಿಯಾ ಎಷ್ಟು? ಡಿ ಎಸ್ ಕಾಸ್ ಥೀಟಾ. ಅದನ್ನು ಏರಿಯಾ ವೆಕ್ಟರ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಸೊ ದಿಸ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ ಫೈ ಈಸ್ ಈಕ್ವಲ್ ಟು ವೆಕ್ಟಾರ್ ಇ ಡಾಟ್ ಡಿ ಎಸ್. ವೆಕ್ಟಾರ್ ಇ ಡಾಟ್ ಡಿ ಎಸ್. ಸೊ ಹೊಸ ಡೆಫಿನೇಷನ್ನ ಏನಂತ ಬರೀಬೋದು ನಾವು? ಏನಂತ ಬರೆಯೋಣ? ಓಕೆ, ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ is dot product
dot product of electric field and area vector ds, where theta is what? Theta is angle between what and what? E and ds. Am I clear with this concept? Okay. Once again, this is a very interesting concept. Look here. How much flux is passing here? Okay. Flux is nothing but number of lines of forces crossing a cross sectional area normally. ಈ ಕ್ರಾಸ್ ಸೆಕ್ಷನಲ್ ಏರಿಯಾನ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಕ್ರಾಸ್ ಆಗ್ತಾ ಇದೆ ಅನ್ನೋದೇನು ಎಲೆಕ್ಟ್ರಿಕ್ ಫ್ಲಕ್ಸ್. ಇಟ್ ಇಸ್ ಗಿವನ್ ಬೈ ವಾಟ್? ಇ ಡಿ ಎಸ್ ಕಾಸ್ ಥೀಟಾ ಆರ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಇ ಡಾಟ್ ಡಿ ಎಸ್. ಸೊ ಬೈ ಸ್ಟೇಟ್ಮೆಂಟ್ ಇಟ್ ಈಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಎ ಡಾಟ್ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಏರಿಯಾ ವೆಕ್ಟರ್ ಡಿ ಎಸ್, ವೇರ್ ಥೀಟಾ ಇಸ್ ದ ಆಂಗಲ್ ಬಿಟ್ವೀನ್ area vector and electric field. It is not the angle between electric field and area, it is the angle between area vector and electric field. Okay. Now we have already studied that electric flux through any given area is what? E ds cos theta or dot product of electric field and area vector ds. Okay, so now we need to understand these concepts by different case studies. So now look here, first we need to write the unit for this, unit of electric flux. Okay, ನೋಡಿ ಯೂನಿಟ್ ಏನು ಬರೋಣ ನೋಡಿ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೇನು? ಫೋರ್ಸ್ ಬೈ ಚಾರ್ಜ್ ಅಂದರೆ ಏನು? ನ್ಯೂಟನ್ ಪರ್ ಕೂಲಮ್. ಎಲೆಕ್ಟ್ರಿಕ್ ಫೀಲ್ಡಿಂದ ಏನಾಗಿತ್ತು ಯೂನಿಟು? ನ್ಯೂಟನ್ ಪರ್ ಕೂಲಮ್. ಎಲೆಕ್ಟ್ರಿಕ್ ಫೀಲ್ಡ್ ಉಂಟು, ಅದ್ರ ಯೂನಿಟ್ ಹಾಕಿದ್ದೀನಿ. ಡಿ ಎಸ್ ಅಂದರೆ ಏನು? ಏರಿಯಾ ಯೂನಿಟ್ ಏನು? ಮೀಟರ್ ಸ್ಕ್ವೇರ್. ಸೊ ಯೂನಿಟ್ ಏನಾಯಿತು ಎಲೆಕ್ಟ್ರಿಕ್ ಫ್ಲಕ್ಸಿಂದು? ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಇಸ್ ದ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್. ಓಕೆ, ಸೊ ಸರ್ ಕಾಸ್ ಥೀಟಾಗೆ ಯಾವುದು ಯೂನಿಟ್ ಹಾಕಿಲ್ವಾ? ದಟ್ಸ್ ಎ ಡೈಮೆನ್ಷನ್ ಲೆಸ್. ಈ ಯೂನಿಟನ್ನು ನಾವು ಇನ್ನೊಂದು ಥರನೂ ಬರಿತೀವಿ, ಆರ್ ವೋಲ್ಟ್ ಮೀಟರ್ ಅಂತ ಕೂಡ ಬರಿತೀವಿ, ವೋಲ್ಟೇಜ್ ಮೀಟರ್ ಅಂತ ಕೂಡ ಬರಿತೀವಿ. ಸರ್ ಹೇಗೆ ಈ ಥರ ಯಾವಾಗ ಬರೆದ್ವಿ ಅಂತ ಕೇಳಿದರೆ, ಸಿ ನಾವು ಲುಕ್ ಹಿಯರ್, ನ್ಯೂಟನ್ ಇಂಟು ಮೀಟರ್ ಡಿವೈಡೆಡ್ ಬೈ ಕೂಲಂಬ್ ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಲುಕ್ ಹಿಯರ್, ನ್ಯೂಟನ್ ಇಂಟು ಕೂಲಂಬ್ ಏನು? ನ್ಯೂಟನ್ ಅಂದರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂದರೆ ವರ್ಕ್ ಡನ್ ಆಯಿತು. ವರ್ಕ್ ಡನ್ ಪರ್ ಚಾರ್ಜ್ ಏನಾಯಿತು? ವೋಲ್ಟ್. ಇದನ್ನು 10th ನೀವು ಡಿಸ್ಕಸ್ ಮಾಡಿರ್ತಾರೆ. ವರ್ಕ್ ಡನ್ ಆನ್ ಚಾರ್ಜ್ ಈಸ್ ಕಾಲ್ಡ್ ಆ್ಯಸ್ ವಾಟ್? ಪೊಟೆನ್ಷಿಯಲ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆರ್ ಪೊಟೆನ್ಷಿಯಲ್ ಡಿಫರೆನ್ಸ್, ಆ ಥರ ಎಲ್ಲ ಡಿಫೈನ್ ಮಾಡಿರ್ತೀವಿ. ಸೊ ನೋಡಿ, ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ನ್ಯೂಟನ್ ಅಂದರೆ ಫೋರ್ಸು, ಮೀಟರ್ ಅಂದರೆ ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಬಿಕಮ್ಸ್ ವರ್ಕ್ ಡನ್ ಪರ್ ಚಾರ್ಜ್ ಈಸ್ ವಾಟ್? ನಥಿಂಗ್ ಬಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿ ಇಂಟು ಮೀಟರ್ಸ್. ಸೊ ಮೀಟರ್ ವಿ ಹ್ಯಾವ್ ಕೆಪ್ಟ್ ಇಟ್. ಸೊ ಈ ಥರನಾದ್ರೂ ಬರಿಬೋದು ಅಥವಾ ಈ ಥರನಾದರೂ ಬರಿಬೋದು. ನಾವು ವಾಟ್ ಈಸ್ ದ ಡೈಮೆನ್ಷನ್ ಆಫ್ ಫ್ಲಕ್ಸ್? ಓಕೆ, ಡೈಮೆನ್ಷನ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಬರೆಯೋಣ ಮಕ್ಕಳ. ನೋಡಿ ನೀಟಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡಿಂದು ಯೂನಿಟ್ ಏನಿತ್ತು? ನ್ಯೂಟನ್ ಪರ್ ಕೂಲಮ್. ಡಿ ಎಸ್ ಏನಿತ್ತು? ಮೀಟರ್ ಸ್ಕ್ವೇರ್. ಸೊ ನಾವು ಇದರ ಡೈಮೆನ್ಷನ್ ಬರೆಯೋಣ. ಓಕೆ, ಸೊ ನ್ಯೂಟನ್ ಅಂದ್ರೇನು? ಫೋರ್ಸ್ ಇನ್ ಡೈಮೆನ್ಷನ್ ಏನು? mL/T⁻². ಓಕೆ, ಆಮ್ ಐ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್? ಓಕೆ, ಬರ್ದಾಯ್ತು ಇದ್ರದನ್ನು. ನಾವು ಎಮ್ ಅಂದ್ರೇನು? ಲೆಂತ್ ಸ್ಕ್ವೇರ್ಡ್, ಬರ್ದಾಯ್ತು. ಓಕೆ, ಸೊ ನಾವು ಕೂಲಂಬ್ ಅಂತ ಇದೆ. ಕೂಲಂಬ್ ಅನ್ನೋದಕ್ಕೆ ನಮಗೆ ಡೆಫಿನೇಷನ್ ಗೊತ್ತಿರಲಿಲ್ಲ. ಸೊ ಇಲ್ಲಿ ಬ್ರ್ಯಾಕೆಟಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಕರೆಂಟ್ I ಈಸ್ ಈಕ್ವಲ್ ಟು Q/T. ನೆನಪಿದೆ ಅಲ್ವಾ ಇದು? 10th ಸ್ಟಡಿ ಮಾಡಿರ್ತೀರಾ. ಕರೆಂಟ್ ಈಸ್ ಈಕ್ವಲ್ ಟು ಚಾರ್ಜಸ್ ಪರ್ ಟೈಮ್ ಆರ್ ಚಾರ್ಜ್ ಈಸ್ ಈಕ್ವಲ್ ಟು I ಇಂಟು T ಅಂದರೆ ಕೂಲಂಬ್. ಸೊ ಕೂಲಂಬ್ ಈಸ್ ನಥಿಂಗ್ ಬಟ್ ವಾಟ್? ಆ್ಯಂಪಿಯರ್. ಕರೆಂಟಿನ ಯೂನಿಟ್ ಆ್ಯಂಪಿಯರ್. ಟಿ ಅಂದರೆ ಟೈಮ್. ಸೊ AT. ಸೊ ಕೂಲಂಬ್ ಜಾಗಕ್ಕೆ ನಾವೇನಂತ ಬರೀಬೋದು? AT. ಸೊ now the dimension of flux becomes is equal to, ನೋಡಿ ಇಲ್ಲಿ, m, write it, L into L square, L to the power 3
ಈ ಟಿ ಮೇಲೆ ಹೋದರೆ ಏನಾಗುತ್ತೆ t⁻⁻1 t⁻⁻1 ಇಂಟು t⁻⁻2 ಏನಾಗುತ್ತೆ t⁻⁻3 ಎ ಮೇಲೆ ಹೋದರೆ e⁻⁻1 ಆ್ಯಂಡ್ ದಿಸ್ ಈಸ್ ದಿ ಡೈಮೆನ್ಷನ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್. Now we will study some cases. Before we move into that, always remember these conditions. These two are very very important condition. See, if E is electric field is perpendicular to surface area, then area vector ds is parallel to electric field. ರಿಮೆಂಬರ್ ದಿಸ್. ನೋಡಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನೇ ನಾವು ಕನ್ಸಿಡರ್ ಮಾಡಿರೋಂಥ ಸರ್ಫೇಸ್ ಏರಿಯಾ ಅಂತ ಅಂದ್ಕೊಳ್ಳೋಣ. ಓಕೆ, ಇದು ನಾನು ಕನ್ಸಿಡರ್ ಮಾಡಿರೋಂಥ ಸರ್ಫೇಸ್ ಏರಿಯಾ ಇದು ಈ ಥರ ಇದೆ. ಈಗ ಈ ಏರಿಯಾ ಇದೆಯಲ್ಲ, ಈ ಏರಿಯಾ ಎಲೆಕ್ಟ್ರಿಕ್ ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಆ ಕಂಡೀಷನಲ್ಲಿ ಏನಾಗಿದೆ, ಏರಿಯಾ ವೆಕ್ಟಾರು ಎಲೆಕ್ಟ್ರಿಕ್ ಫೀಲ್ಡು ಪ್ಯಾರಲಲ್ ಆಗಿದೆ. ಅಬ್ಸರ್ವ್ ಮಾಡಿ, ನೋಡಿ, ಈ ಏರಿಯಾ ಎಲೆಕ್ಟ್ರಿಕ್ ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ. ಆ ಕಂಡೀಷನಲ್ಲಿ ಈ ಏರಿಯಾ ವೆಕ್ಟರ್ ಕಾಣ್ತಿದೆ ಅಲ್ವಾ, ಇದು ಈ ಸ್ಮಾಲ್ ಸ್ಟಿಕ್ ಏರಿಯಾ ವೆಕ್ಟಾರು ಹೀಗೆ ಪ್ಯಾರಲಲ್ ಆಗಿದೆ. ಆಮ್ ಐ ಕ್ಲಿಯರ್ ವಿತ್ ದಿಸ್ ಕಾನ್ಸೆಪ್ಟ್? ಓಕೆ, ನೆಕ್ಸ್ಟ್, ಇಫ್ E is parallel to surface area, then area vector ds is perpendicular to electric field. ಈ ಕಂಡೀಷನ್ ಅಬ್ಸರ್ವ್ ಮಾಡಿ, ಫ್ಲಕ್ಸ್ ಇಸ್ ಈಕ್ವಲ್ ಟು EDS cos θ. ಇಲ್ಲಿ ಈ ಏರಿಯಾ ಇದೆ ಅಲ್ವಾ, ಏರಿಯಾ ಪರ್ಪೆಂಡಿಕ್ಯುಲರ್ ಆಗಿದೆ ಎಲೆಕ್ಟ್ರಿಕ್ ಫೀಲ್ಡ್ಗೆ. ಅಂದರೆ ಈ ಥರ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ಲಿ ಹೋಗ್ತಾ ಇದೆ, ಇದು ಏರಿಯಾ ಕನ್ಸಿಡರ್ಡ್. ಈ ಏರಿಯಾ ಈ ಥರ ಇದೆ. ಇವಾಗ ಏರಿಯಾ ಈ ಥರ ಇದ್ದರೆ ಏರಿಯಾ ವೆಕ್ಟರ್ ಡೈರೆಕ್ಷನ್, ಏರಿಯಾ ವೆಕ್ಟರ್ ಈ ಡೈರೆಕ್ಷನ್ ಬರುತ್ತೆ. ಏರಿಯಾ ವೆಕ್ಟರ್ ಈ ಡೈರೆಕ್ಷನ್ಲಾದರೆ ಎಲೆಕ್ಟ್ರಿಕ್ ಫೀಲ್ಡು ಇದೆ ಡೈರೆಕ್ಷನ್, ಏರಿಯಾ ವೆಕ್ಟರು ಇದೆ ಡೈರೆಕ್ಷನ್. ಆ್ಯಂಗಲ್ ಎಷ್ಟಾಯಿತು? 0. ಆ್ಯಂಗಲ್ 0 ಆದರೆ cos 0 ಎಷ್ಟಾಗುತ್ತೆ? 1. ಸೊ ಫ್ಲಕ್ಸ್ನ ವ್ಯಾಲ್ಯೂ ಎಷ್ಟಾಯಿತು? ಇಸ್ ಈಕ್ವಲ್ ಟು EDS. ಸೊ ಅಂದರೆ ಫ್ಲಕ್ಸು ಮ್ಯಾಕ್ಸಿಮಮ್ ಆಗುತ್ತೆ. ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ? ಯಾವಾಗ ಮ್ಯಾಕ್ಸಿಮಮ್ ಇರಬೇಕು? ಮ್ಯಾಕ್ಸಿಮಮ್ ಯಾವಾಗುತ್ತೆ? ಏರಿಯಾ ವೆಕ್ಟರ್ ಶುಡ್ ಬಿ ಪ್ಯಾರಲಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಏರಿಯಾ ಶುಡ್ ಬಿ ಪರ್ಪೆಂಡಿಕ್ಯುಲರ್ ಟು ಎಲೆಕ್ಟ್ರಿಕ್ ಫೀಲ್ಡ್. ದಿಸ್ ಈಸ್ ದ ಫಸ್ಟ್ ಕಂಡೀಷನ್. ಓಕೆ, ನೆಕ್ಸ್ಟ್ ಕಂಡೀಷನ್. In the next condition, I am going to consider electric field here. Okay, this is the electric field. Now in this case, area is like this, kept like this. Now this is the area vector ds. Okay, this is the electric field. So it is evident that angle between electric field and area vector is what? 90 degree. So let's see now what happens. Phi E is equal to EDS cos theta. Here in this case theta is equal to how much? 90 degree. Angle between area vector and electric field. Okay, in this condition it was theta is equal to 0. Okay, so theta 90 degree cos 90 ಏನಾಗುತ್ತೆ? 0. So that means ಫ್ಲಕ್ಸ್ ಇಸ್ ಈಕ್ವಲ್ ಟು 0. ಫ್ಲಕ್ಸ್ ಮಿನಿಮಮ್, ಯಾವುದೇ ಫ್ಲಕ್ಸ್ ಪಾಸ್ ಆಗಲ್ಲ. ಸೊ ಅದನ್ನು ನಾವು ಪ್ರಾಕ್ಟಿಕಲಿ ಯಾವ ಥರ ಅಬ್ಸರ್ವ್ ಮಾಡ್ಬೋದು ನೋಡಿ ಮಕ್ಕಳ. ಇಲ್ಲಿ ಏರಿಯಾ ಈ ಥರ ಇದ್ದರೆ ಏರಿಯಾ ವೆಕ್ಟರ್ ಈ ಡೈರೆಕ್ಷನಲ್ಲಿರುತ್ತೆ. ಸೊ ನೋಡಿ, ಯಾವುದೇ ಲೈನ್ಸ್ ಕೂಡ ಈ ಏರಿಯಾದಲ್ಲಿ ಪಾಸ್ ಆಗ್ತಾಯಿಲ್ಲ. ಅದೇ ಈ ಕಂಡೀಷನಲ್ಲಿ ಏರಿಯಾ ಈ ಥರ ಇದ್ದಾಗ ಎಲ್ಲ ಲೈನ್ಸು ಕೂಡ ಅದರಿಂದ ಪಾಸ್ ಆಗ್ತಾಯಿತ್ತು. ಸೊ ದಿಸ್ ಈಸ್ ದ ಕಂಡೀಷನ್ ವೇರ್ ಏರಿಯಾ ಈಸ್ ಪರ್ಪೆಂಡಿಕ್ಯುಲರ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಏರಿಯಾ ವೆಕ್ಟರ್ ಈಸ್ ಪ್ಯಾರಲಲ್ ಟು ಎಲೆಕ್ಟ್ರಿಕ್ ಫೀಲ್ಡ್. ಏರಿಯಾ ವೆಕ್ಟರ್ ಈಸ್ ಪ್ಯಾರಲಲ್ ಟು ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಕ್ಸಿಮಮ್ ಫ್ಲಕ್ಸ್. ಹಿಯರ್ in this condition, area is parallel, area vector is perpendicular to electric field. Area vector is perpendicular to electric field means flux is minimum. ಅಂದರೆ ಯಾವುದೇ ಲೈನ್ಸ್ ಆಫ್ ಫೋರ್ಸಸ್ ಈ ಏರಿಯಾದಲ್ಲಿ ಪಾಸ್ ಆಗೋದಿಲ್ಲ. ಥ್ಯಾಂಕ್ ಯು ವೆರಿ ಮಚ್. This is it with electric flux.